ಪ್ಲೀಸ್ ನೊಂದ್ಕೋಬೇಡ ಅಣ್ಣ. ನೀನ್ ಯಾವಾಗ ಬಂದ್ಯಮ್ಮ? ನೀನು ಇಮೋಷ್ನಲ್ ಆಗಿದ್ದಾಗಲೇ ಬಂದೆ. ನೊಂದ್ಕೋಬೇಡ ಅಣ್ಣ ಪ್ಲೀಸ್. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಕಾಫಿ ರೆಡಿ ಇದೆ, ಬಾ ಅಣ್ಣ. ಸರಿ, ನೀನು ಹೊರಡಮ್ಮ, ನಾನು ಬರ್ತೀನಿ. ರೇವತಿ, ಈಗ ನಿನಗೋಸ್ಕರ ಕಾಲ್ನ ಕಟ್ ಮಾಡ್ತೇನೆ. Once again, ರೇವತಿ. ಇದನ್ನ ಗೋಸ್ಕರ ರಿಸೀವ್ ಮಾಡ್ತೀನಿ. ದೇವ್ ಪ್ಲೀಸ್ ಕಾಲ್ ಕಟ್ ಮಾಡಬೇಡಿ ದೇವ್. ನೋಡಿ, ಫೋನ್ ಮಾಡಿದ್ದು ಯಾಕೆ ಹೇಳಿ? ನನಗೆ ಬೇರೆ ಕೆಲಸ ಇದೆ. ದೇವ್, ಯಾರೋ ಗೊತ್ತಿಲ್ದವ್ರ ಹತ್ರ ಮಾತಾಡೋ ಹಾಗೆ ನಡ್ಕೋಬೇಡಿ ದೇವ್, ಪ್ಲೀಸ್. ಗೊತ್ತಿರೋರು ಯಾರು ಮಧ್ಯದಲ್ಲೇ ಕೈ ಕೊಟ್ಟು ಹೋಗಲ್ಲ. ದೇವ್, ಕಷ್ಟಪಟ್ಟು ಕಾಲ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಹೀಗೆಲ್ಲ ಹೇಳ್ಬೇಡಿ. ನೋಡಿ, ನಾನು ನಿಮ್ಮನ್ನು ಮೀಟ್ ಮಾಡಬೇಕು, ಸಿಗ್ತೀರಾ ಪ್ಲೀಸ್? ನೋಡಿ, ನನ್ನ ಹತ್ರ ಮಾತಾಡೋ ಅಂಥದ್ದು ಏನಿದೆ ಹೇಳಿ? ಸುಮ್ಮನೆ ನನ್ನ ಪಾಡಿಗೆ ಬಿಟ್ಬಿಡಿ. ಈಗಾಗಿರೋದೇ ಸಾಕು, ಇನ್ನಷ್ಟು ನೋವು ಕೊಡಕ್ ಬರಬೇಡಿ. ದೇವ್, ನೀವೇನೇ ಹೇಳೋದಿದ್ರು ಎದುರಿಗೆ ಸಿಕ್ತಂಗೆ ಮಾತಾಡಿ ಪ್ಲೀಸ್. ಒಂದೇ ಒಂದು ಚಾನ್ಸ್ ಕೊಡಿ ದೇವ್, ಪ್ಲೀಸ್ ನನ್ನ ಮೀಟ್ ಮಾಡಿ. ಸರಿ, ಬರ್ತೀನಿ. ದೇವ್, ದೇವರೆಷ್ಟು ನೊಂದ್ಕೊಂಡಿದ್ದಾರೆ. ಎಲ್ಲ ನಂದೇ ತಪ್ಪು. ಇಷ್ಟಾದ್ರೂ ದೇವ್ ನನ್ನ ಜೊತೆ ಮೀಟ್ ಮಾಡಕ್ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ನೋಡಿದ್ಯಾ, ಬೇಕು ಅನ್ನೋರ್ಗೆ ಬೇಡ ಅಂತ ದೂರ ತಳ್ತಿದ್ರು ಹತ್ರ ಆಗಕ್ ಪ್ರಯತ್ನ ಪಡ್ತಾರೆ. ನಾನು ಎಷ್ಟು ಹೇಳಿದ್ರು ಮತ್ತೆ ಮತ್ತೆ ಕಾಲ್ ಮಾಡ್ತಾಳೆ, ಹತ್ರ ಆಗಕ್ ಪ್ರಯತ್ನ ಪಡ್ತಾಳೆ. ಏನ್ ಮಾಡೋದು? ಈ ಸಿಚುಯೇಷನ್ನ ಕಂಪ್ಲೀಟ್ ಆಗಿ ಉಪಯೋಗಿಸ್ಕೊಳ್ತೀನಿ. ಇದರಿಂದ ಏನ್ ಮಾಡ್ತೀನಿ ನೋಡ್ತಾ ಇರೋ. ಸರ್ ನಮಸ್ತೆ. ವಿಶ್ವರೂಪ್, ಎಲ್ಲಿದ್ಯಾ? ಸರ್ ಬೆಂಗಳೂರಲ್ಲಿ ಇದ್ದೀನಿ ಸರ್. ಬೆಂಗಳೂರಲ್ಲಿ ಇದೆಯಾ ಅಂತ ಗೊತ್ತು, ಬೆಂಗಳೂರಲ್ಲಿ ಎಲ್ಲಿದ್ಯಾ ಅಂತ ಕೇಳ್ತಾ ಇರೋದು. ಸರ್ ನೀವು ಸೆಟ್ ಮಾಡ್ಕೊಂಡು ನೋಡಿದ್ರೆ ಅಲ್ಲ ಕೇಳಿದ್ರೆ ಸರ್, ನೀವು ಈ ಥರ ಸೆಟ್ ಮಾಡ್ಕೊಂಡ್ರೆ ನನ್ನ ಮೈಕೈ ಎಲ್ಲ ಬೆವರುತ್ತೆ ಸರ್. ಲಿವರ್ ಮೇಲೇನು ಬೆವರು ಬರುತ್ತೆ ಸರ್. ನೋಡು, ಅರ್ಥ ಬಿಲ್ದಂಗೆ ಮಾತಾಡ್, ನಾನು ಟೈಮ್ ವೇಸ್ಟ್ ಮಾಡ್ಬೇಡ. ನಾ ಹೇಳಿದ ಕೆಲಸ ಏನು ಮಾಡಿದೆ? ಸರ್ ಯಾವ ಕೆಲಸ ಸರ್? ಏನು ನಾನು ಎದುರಿಗಿದ್ದಿದ್ರೆ ಅಷ್ಟು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದೀನಿ, ಯಾವ್ದು ಅಂತ ಕೇಳ್ತಿದ್ಯಲ್ಲ? ಆ ಹುಡುಗಿನ ಲೀಲನ್ ಮನೆ ಕರ್ಕೊಂಬ ಅಂತ ಹೇಳಿದ್ನಲ್ಲ. ಹೌದು ಸರ್, ಹೇಳಿದ್ರಿ ಸರ್. ಸರ್ ಅವ್ರನ್ನ ಕರ್ಕೊಂಡು ಬರಕ್ಕಂತೇನೆ ಹೋಗ್ತಿದ್ದೀನಿ ಸರ್. ಅದನ್ನ ಮೊದಲೇ ಹೇಳಕ್ ಏನಾಗಿತ್ತು ನಿನಗೆ? ಸರ್ ನೀವು ಎ ಫಾರ್ ಏನು ಅಂತ ಕೇಳಿದ್ರು, ಆನ್ಸರ್ ಆಪಲ್ ಅಂತ ಗೊತ್ತಿದ್ರು ಭಯದಲ್ಲಿ ಆನ್ಸರೇ ಬರಲ್ಲ ಸರ್. ಅದಕ್ಕೆ ಸ್ವಲ್ಪ ಎದುರಲ್ಲಿ ಬಾಯಿ ತೊದಲ್ತು ಸರ್. ಓಕೆ ಲಿಸನ್, ನಾನೀಗ ಲೀಲಾ ಮನೆ ಹೋಗ್ತಾ ಆ ಹುಡುಗಿನ ಸೇಫ್ ಆಗಿ ನೀನು ಅವ್ರ ಮನೆಗೆ ಕರ್ಕೊಂಡ್ ಬರ್ಬೇಕು. ಅಂಡ್ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿ ಎಕ್ಸ್ಪೆಕ್ಟೆಡ್. ಓಕೆ ಸರಿ ಸರ್, ಈಗಲೇ ಕರ್ಕೊಂಡು ಬರ್ತೀನಿ. ಸರಿ.
ಕೌಸಲ್ಯ ನಾ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಲೀಲಾ ನಾ ಹೋಗ್ಬರ್ತೀನಮ್ಮ. ತಗೊಳ್ಳಿಪ್ಪ. ರೇವತಿಯಲ್ಲಿ ಅವಳು ಏನೋ ಆರ್ಡರ್ ಬಗ್ಗೆ ಮಾತಾಡ್ತಿದ್ದಾಳಪ್ಪ. ಹಾಂ ನಾ ಹೋಗ್ಬರ್ತೀನಿ. ರೀ ಒಂದ್ ನಿಮಿಷ ಏನೇ ರೀ, ನಡೆದದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ತುಂಬಾ ಯೋಚನೆ ಮಾಡಿದ್ರೆ ತಲೆನಲ್ಲಿ ಬಿಳಿ ಕೂದಲು ಬಂದ್ಬಿಡುತ್ತೆ. ಆಮೇಲೆ ನೀವು ವಾರಕ್ಕೊಂದ್ಸಲ ಟೈಮ್ ಮಾಡ್ಕೋಬೇಕು. ಇಲ್ಲ ಕಣೆ, ಕೆಲಸ ಮಾಡದಿದ್ರೆ ತಲೆಗೆ ಏನೇನೋ ಯೋಚನೆ ಬರುತ್ತೆ ಕಣೆ. ಅದಕ್ಕೆ ಕೆಲಸ ಮಾಡ್ತಾ ಇರೋದೇ ಒಳ್ಳೇದು. ಹೋಗ್ಬರ್ತೀನಿ. ವೆರಿ ಗುಡ್ ಬಾಯ್. ಅಮ್ಮ, ಅಪ್ಪಂಗೆ ಸೂಪರ್ ಆಗಿ ದೃಷ್ಟಿ ತೆಗಿ. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಆ ಪಕ್ಕದ ಮನೆ ಕುಳ್ಳಿ ಮಂಜುಳನ್ ಕಣ್ಣು, ಶ್ರುತಿ ಕಣ್ಣು, ಯಾರ ಕಣ್ಣು ನನ್ನ ಗಂಡನ ಮೇಲೆ ಬೀಳ್ದೆ ಇರ್ಲಪ್ಪ. ತೂ ಮಾಡಿ. ಎಷ್ಟೋ ವರ್ಷಗಳ ಹಿಂದೆ ಅನ್ನಲ್ಲೇ. ಇವಾಗ ಅಲ್ರಿ. ತೂ ಓಕೆನಾ? ನೀವು ಹೀಗೆ ನಗ್ತಿದ್ರೆ ನಮಗೂ ಖುಷಿ ರೀ. ಹೋಗಿ ಬನ್ನಿ. ನಾ ಬರ್ತೀನಿ. ಅಪ್ಪ ಹುಷಾರು. ಹಾ ಹುಷಾರ್ರಿ. ಬಾಯ್. ಕುರಿಯರ ಕೊಡಪ್ಪ. ಕೊರಿಯರ್ ಏನ್ರಿ ಅದು? ಇರೇ ನೋಡ್ತೀನಿ. ಯಾರು ದುಡ್ಡೇನಾದ್ರು ಕಳ್ಸಿದಾರಾ? ಆಕ್ಚುಲಿ ರಿಟೈರ್ ಆಗೋ ಮುಂಚೆ ನನ್ಗೊಂದು ಪ್ರಮೋಷನ್ ಪೆಂಡಿಂಗ್ ಇತ್ತು ಬ್ಯಾಂಕಿಂದ. ಅದನ್ನೇ ಕಳ್ಸಿದಾರೋ ಏನೋ. ಪ್ರಮೋಷನ್ ರೀ, ಪ್ರಮೋಷನ್ ಆಗ್ತಿದ್ದ ಹಾಗೆ ನನ್ಗೊಂದು $1,00,000 ಮಾಡಿಸ್ಕೊಡ್ಬೇಕು. ಆ ಮೂಲೆ ಮನೆ ಒನಸ ಇದ್ದಾಳಲ್ಲ, ಅವಳು ತರಕಾರಿ ತರಕ್ಕೆ ನೈಟಿ ಹಾಕೊಂಡ್ ಬರ್ತಾಳೆ. ಅದ್ರ ಮೇಲೆ $1,00,000 ಹಾಕೊಂಡ್ ಬರ್ತಾಳೆ ರೀ. ನಾನು ಕೊಡ್ತೀನಿ ನೋಡಿ ಅವಳಿಗೆ ಚಮಕ್ಕು. ನಾನು $1,00,000 ಹಾಕೊಂಡ್ ಬರ್ತೀನಿ. ಪ್ರಮೋಷನ್ ಆಗಿದ ತಕ್ಷಣ ಅದನ್ನು ಮಾಡಿಸ್ಕೊಟ್ಬಿಡಿ ಪ್ಲೀಸ್. ಅಯ್ಯೋ ಅಪ್ಪ 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 ಅಮ್ಮ ನೀರು ತಗೊಂಡ. ಅಪ್ಪ 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 ಏನಾಯ್ತಪ್ಪ? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ